ಒಂದು ಕೆಲಸ ಮಾಡಿದ್ದೀವಿ, ನೀವು ಅದನ್ನ ನೋಡಿ ನಾವು ಬೆಂಬಲಿಸಿ ಅಂತ ಪ್ರತಿಯೊಂದು ಎಲೆಕ್ಷನ್ ಅಲ್ಲಿ ನಾವು ಅದೇ ನಮ್ಮ ಚುನಾವಣೆ ಪ್ರಚಾರ. ನೀವು ಆವಾಗಿಂದಲೂ ನೋಡ್ಕೊಂಡು ಬಂದ್ರೆ ಯಾವ ಕಾರಣಕ್ಕೆ ನಾವು ಸೋತಿದ್ದೀವಿ ಅಂದ್ರೆ ಅಭಿವೃದ್ಧಿ ಮಾಡಿಲ್ಲ ಅನ್ನೋ ಕಾರಣಕ್ಕಲ್ಲ, ಯಾವುದೋ ಒಂದು ಗಲಭೆ ಸೃಷ್ಟಿಸಿ ಇಲ್ಲ ಅಂದ್ರೆ ಯಾವುದೋ ಆಧಾರರಹಿತ ಒಂದು ಕಾರಣಗಳಿಂದ ನಮ್ಮ ಮೇಲೆ ಒಂದು ಅಪಪ್ರಚಾರ ಮಾಡಿ ನಮ್ಮ ವಿರೋಧಿ ಜೈಗಳಿಸಿದ್ದಾರೆ ಹೊರತು ಅಭಿವೃದ್ಧಿ ಮಾಡಿಲ್ಲ ಅನ್ನೋ ವಿಚಾರದಲ್ಲಿ ಯಾವತ್ತು ನಮಗೆ ಇರೋದು ಕೈ ತೋರಿಸಿಲ್ಲ. ಈಗ ಸುಧಾಕರ್ ಗೆದ್ದ ಮೇಲೆ ಕೂಡ ಕೇವಲ 18 ತಿಂಗಳಲ್ಲಿ ಎಷ್ಟು ಕಾರ್ಯಗಳಾಗ್ತಾ ಇದೆ ಅಂತ ಅವರೆಲ್ಲರೂ ಸಾಕ್ಷಿ ನೋಡ್ತಾನೆ ಇದೆ. ಸೊ ಈ ತರ ಒಂದು ಇತಿಹಾಸ ಇರೋ ಒಂದು ಕುಟುಂಬದಲ್ಲಿ ನಾವು ಏನಾದರೂ ಒಂದು ದಾಖಲೆ ಸೃಷ್ಟಿಸಬೇಕು, ನಾವು ಸಮಾಜಕ್ಕೆ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು. ವಾಣಿಜ್ಯ ನಗರವಾದ ಚಿಂತಾಮಣಿ ಮತ್ತು ರೈತರು ಕೂಲಿ ಕಾರ್ಮಿಕರು ಇರುವಂತಹ ಚಿಂತಾಮಣಿ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರ ಒಂದು ಅಭಿವೃದ್ಧಿ ಆಗಬೇಕು ಅನ್ನೋದೇ ಒಂದು ನಮ್ಮ ಆಲೋಚನೆ. ಯಾವಾಗಲೂ ಅದರ ಜೊತೆಗೆ ಸುಮಾರು ಸಮಾಜ ಸೇವಾ ಕಾರ್ಯಗಳು ಕೂಡ ಮಾಡ್ತಾ ಬಂದಿದೆ. ಅದರಲ್ಲಿ ಎಲ್ಲಾ ಕಾರ್ಯಗಳಿಗಿನ್ನ ಅತಿ ಹೆಚ್ಚಿನ ಪವಿತ್ರವಾದ ಕಾರ್ಯ ಯಾವೊಂದು ಧನ ಆಗಲಿ ಅಹಂಕಾರ ಅವಿಲ್ಲದೆ ಇರುವಂತಹ ಕಾರ್ಯ ಅಂದ್ರೆ ರಕ್ತದಾನ. ಈ ರಕ್ತದಾನ ಶಿಬಿರದಿಂದ 1 ಯೂನಿಟ್ ಬ್ಲಡ್ ಯಾರಾದ್ರೂ ಡೊನೇಟ್ ಮಾಡಿದ್ರೆ ಅದು 3 ಜನಕ್ಕೆ ಪ್ರಾಣ ಉಳಿಸುತ್ತೆ. ಸೊ ಎಲ್ಲಾ ದಾನಗಳಿಗಿನ್ನ ಅತಿ ಶ್ರೇಷ್ಠವಾದ ದಾನ ರಕ್ತದಾನ. ಆ ನಿಟ್ಟಿನಲ್ಲಿ ನಾನು ನಮ್ಮ ಎಲ್ಲರ ಕಾರ್ಯಕರ್ತರು ಈಗ ನಾವು ಏನು ಒಂದು ರಾಷ್ಟ್ರ ಮಟ್ಟದ ದಾಖಲೆ ಸೃಷ್ಟಿಸಿ ಹೋಗ್ತಾ ಇದೀವೋ ಅದರಲ್ಲಿ ಟೈಮ್ ಅನ್ನೋದು ತುಂಬಾ ಮುಖ್ಯ. ಬಿಕಾಸ್ ನಮ್ಮ ಹತ್ರ ಇರೋದು ಕೇವಲ 12 ಗಂಟೆಗಳ ಕಾಲಾವಕಾಶ. ಈ ರಕ್ತದಾನ ಶಿಬಿರದಲ್ಲಿ ಯಾರ್ಯಾರು ಭಾಗವಹಿಸಬಹುದು ಅನ್ನೋದನ್ನು ಕೂಡ ನಮ್ಮ ರೆಡ್ ಕ್ರಾಸ್ ಸಂಸ್ಥೆಯಿಂದ ಕಟ್ಟುನಿಟ್ಟಾದ ಕ್ರಮಗಳಿದೆ. ಅದರ ಒಳಗಡೆ ಯಾರು ದಾನ ಡೊನೇಷನ್ ಮಾಡಬಹುದು, ಯಾರು ಅರ್ಹ ವ್ಯಕ್ತಿಗಳಿದ್ದಾರೆ ಅದರ ಪ್ರಕಾರ ನೋಡ್ಕೊಂಡು ಅರ್ಹತೆ ಇರುವಂತ ವ್ಯಕ್ತಿಗಳು ಅವರ ಆರೋಗ್ಯ, ಅರ್ಹತೆ ಅಂದ್ರೆ ಅವರ ಆರೋಗ್ಯ ಸ್ಥಿತಿಗತಿಗಳನ್ನು ನೋಡಿ ರಕ್ತವನ್ನು ಶೇಖರಣೆ ಮಾಡ್ತಾರೆ. ಸೊ ಇವಾಗ ರಕ್ತ ಶೇಖರಣೆ ಮಾಡಿದ್ಮೇಲೆ ಎಲ್ಲಾನು ಒಂದು ಕಂಟೈನರ್ ಅಲ್ಲಿ ಫ್ರೀಜರ್ ಅಲ್ಲಿ ಇಡ್ತಾರೆ. ಎಷ್ಟು ಜನ ಇದೆ ಅದು ದಾನ ಮಾಡಿದ್ರು. ಯಾರಾದ್ರೂ ಹೋಗಿ ಇದು ಈ ಜಾತಿ, ಇದು ಈ ಧರ್ಮದ್ದು ಅಂತ ಹೇಳಲಿಕ್ಕೆ ಸಾಧ್ಯ ಇದೆಯಾ ಅಂದ್ರೆ ರಕ್ತದಾನ ಯಾವುದೇ ಧರ್ಮ ಯಾವುದೇ ಜಾತಿ ಇಲ್ಲ. ಅಲ್ಲಿರೋದೆಲ್ಲ ಒಂದೇ ಒಂದು ಮಾನವ ಧರ್ಮ. ನಾವು ಈ ಸಮಾಜಕ್ಕೋಸ್ಕರ ಮಾಡ್ತಾ ಇರೋ ಒಂದು ತ್ಯಾಗ, ನಮ್ಮ ಕೈಯಲ್ಲಿ ಆಗ್ತಾ ಇರೋ ಒಂದು ಸಹಾಯ, ಇದು ಪೂರ್ತಿ ಯಾವುದೇ ಒಂದು ದುರುದ್ದೇಶ ಇಲ್ಲದಿರ ಸಮಾಜ ಸೇವದ ಒಂದು ಹಿತದೃಷ್ಟಿಯಿಂದ ಸಮಾಜ ಸೇವದ ಮನೋಭಾವದಿಂದ ಮಾಡ್ತಾ ಇರೋ ಒಂದು ಕೃತ್ಯ ಹೊರತು ಇದರಲ್ಲಿ ದಾನಿಗಳಾಗ್ಲಿ ಈ ಒಂದು ಕ್ಯಾಂಪ್ ಮಾಡ್ತಾ ಇರೋರಿಗಾಗ್ಲಿ ಯಾವುದೇ ಒಂದು ಬೇರೆ ಅಜೆಂಡಾ ಆಗಲಿ ಯಾವುದೇ ಒಂದು ಸ್ವಾರ್ಥ ಉದ್ದೇಶ ಇಲ್ಲ. ಸೊ ದಯಮಾಡಿ ನನ್ನ ಒಂದೇ ಮನವಿ ಏನಂದ್ರೆ ನಮ್ಮ ಕಾರ್ಯಕರ್ತರಲ್ಲಿ ಈಗಾಗಲೇ ನಮ್ಮ ಕಾರ್ಯಕರ್ತರು ನಮ್ಮ ಕುಟುಂಬದ ಸದಸ್ಯರು ಇಡೀ ತಾಲೂಕಿನಲ್ಲಿ ಪ್ರತಿಯೊಂದು ಗ್ರಾಮದಿಂದ ಕೂಡ ವಾಲಂಟಿಯರ್ಸ್ ನ ನಿಯೋಜಿಸಿದ್ದಾರೆ. ಇದೇ ತರ ಗ್ರಾಮದಿಂದ ಪಂಚಾಯಿತಿ ಮತ್ತೆ ಹೋಬಳಿ ವಾರ ಎಲ್ಲ ನಮ್ಮ ಕೋಆರ್ಡಿನೇಟರ್ಸ್ ಮತ್ತೆ ಟೌನ್ ಅಲ್ಲಿ ಬ್ಲಾಕ್ ವೈಸ್ ಮತ್ತೆ ರೆಸಿಡೆಂಟ್ಸ್ ಅಸೋಸಿಯೇಷನ್ ಮತ್ತೆ ವಿವಿಧ ಸಂಘ ಸಂಸ್ಥೆಗಳು ನಮ್ಮ ಟೌನ್ ಅಲ್ಲಿ ಇರುವಂತಹ ವಿವಿಧ ಸಂಸ್ಥೆಗಳು, ಗ್ರಾಮಾಂತರ ಪ್ರದೇಶದಲ್ಲಿರುವಂತಹ ಸಂಘ ಸಂಸ್ಥೆಗಳು, ಸಮಾಜ ವಾಲಂಟಿಯರಿಂಗ್ ಆರ್ಗನೈಸೇಷನ್ಸ್ ಎಲ್ಲರೂ ಕೈ ಜೋಡಿಸಿ ಫೆಬ್ರವರಿ 10ನೇ ತಾರೀಕು ಒಳಗೆ ಈ ಒಂದು ಡೋನರ್ಸ್ ಯಾರು
ಈ ಒಂದು ರಕ್ತದಾನ ಮಾಡಲಿಕ್ಕೆ ಇಚ್ಛಿಸುತ್ತಿದ್ದಾರೆ ಸ್ವಯಂ ಪ್ರೇರಿತವಾಗಿ ಅವ್ರದ್ದು ಒಂದು ಲಿಸ್ಟ್ ಅನ್ನು ಕೊಡಬೇಕು. ಆ ಲಿಸ್ಟ್ ಬಂದ ನಂತರ ನಾವು ಅದನ್ನ ಏರಿಯಾ ವೈಸ್ ಡಿವೈಡ್ ಮಾಡಿ ಟೈಮ್ ಅಲಾಟ್ ಮಾಡಿ ಯಾವುದೇ ಅಡಚಣೆ ಇಲ್ಲದೆ ಅವ್ರು ಇಲ್ಲಿ ಬಂದು ಕಿಶೋರ ವಿದ್ಯಾಭವನ ಮೇನ್ ಗೇಟ್ ಅಲ್ಲಿ ಬಂದಾಗ ಬರೀ ರಕ್ತದಾನ ಮಾಡೋರು ಹೊರಗಡೆ ಬಂದು ಅವ್ರದ್ದು ಒಂದು ಆರೋಗ್ಯ ತಪಾಸಣೆ ಆಗತ್ತೆ, ಬ್ಲಡ್ ಗ್ರೂಪಿಂಗ್ ಟೆಸ್ಟ್ ಆಗುತ್ತೆ, ಹಿಮೋಗ್ಲೋಬಿನ್ ಟೆಸ್ಟ್ ಮಾಡ್ತಾರೆ. ತದನಂತರ ಅವರು ಈ ಒಂದು ರಕ್ತದಾನ ಮಾಡ್ಲಿಕ್ಕೆ ಯೋಗ್ಯನ ಅಂತ ವೈದ್ಯರು ಡಿಸೈಡ್ ಮಾಡ್ತಾರೆ. ಯಾರೊಬ್ಬರು ವೈದ್ಯರು ಡಿಸೈಡ್ ಮಾಡಿದ ನಂತರ ರಕ್ತದಾನ ಶಿಬಿರದಲ್ಲಿ ಅವರು ರಕ್ತದಾನ ಆಗ್ತಾರೆ. ತದನಂತರ ಅಲ್ಲಿ ಅವರು ಕೂಡ ಒಂದು ರಿಫ್ರೆಶ್ಮೆಂಟ್ಸ್ ತಗೊಂಡು ಮತ್ತು ಚೌಡಂಗಿಯವರ ಹುಟ್ಟುಹಬ್ಬದ ಅಂಗವಾಗಿ ಆಯೋಜಿಸಿರುವ ಒಂದು ಊಟದ ವ್ಯವಸ್ಥೆಯಲ್ಲಿ ಭಾಗವಹಿಸಿ ಊಟ ಮಾಡಿ ನಮ್ಮ ತಂದೆಯವರಿಗೆ ಶುಭ ಕೋರಿ ಹೋಗ್ಬೇಕು ಅಂತ ಹಿರಿಯರು ಕಿರಿಯರು ಎಲ್ಲರೂ ಬರಬೇಕು ಅಂತ ನಮ್ಮ ಎಲ್ಲ ಚಿಂತಾಮಣಿ ಕ್ಷೇತ್ರ, ಚಿಂತಾಮಣಿ ಟೌನ್ ಮತ್ತೆ ಇಡೀ ಜಿಲ್ಲೆಯ ನಮ್ಮ ಕುಟುಂಬದ ಮೇಲಿರೋ ವಿಶ್ವಾಸ ಇರುವಂತವರೆಲ್ಲರಿಗೂ ನನ್ನ ಮನವಿ. ಸೊ ದಯವಿಟ್ಟು ನಮ್ಮ ಎಲ್ಲ ಅಭಿಮಾನಿಗಳೇ, ಇಡೀ ರಾಜ್ಯದಲ್ಲಿ ಯಾರಾದರೂ ಒಂದು ಶಿಸ್ತಿನ ಸಿಪಾಯಿಗಳಂತಿದ್ದಾರೆ ಅಂದ್ರೆ ನಮ್ಮ ಚಿಂತಾಮಣಿ ಕ್ಷೇತ್ರದ ಕಾರ್ಯಕರ್ತರು. ಇದೆಲ್ಲ ತಾವು ನಡೀತಾ ಇರೋ ಪ್ರತಿಯೊಂದು ಸಭೆಯಲ್ಲಿ ತಾವು ಅದನ್ನ ನಿರ್ದಿಷ್ಟವಾಗಿ ತೋರಿಸಿದ್ದೀರ. ಈಗ ಅದಕ್ಕಿಂತ ಒಂದು ಮೆಟ್ಟು ಜಾಸ್ತಿ ಹೋಗ್ಬೇಕಾಗತ್ತೆ. ನಾವು ಶಿಸ್ತಿನ ಸಿಪಾಯಿಗಳು, ನಾವು ಒಂದು ಟೈಮ್ಗೆ ಬದ್ಧರಾಗಿದ್ದೀವಿ, ನಾವು ಇಷ್ಟು ಜನ ಕರ್ಕೊಂಡ್ ಬರ್ತೀವಿ ಅನ್ನೋದ್ರ ನಿಟ್ಟಿನ ತಾವೆಲ್ಲ ಕೆಲಸ ಮಾಡಿ ಬ್ರ್ಯಾಂಡ್ ಚಿಂತಾಮಣಿ ಅಂತ ಏನಿದೆಯೋ ಬ್ರ್ಯಾಂಡ್ ಚಿಂತಾಮಣಿನ ರಾಷ್ಟ್ರ ಮಟ್ಟಕ್ಕೆ ತಗೊಂಡು ಹೋಗೋದಕ್ಕೆ ತಮ್ಮೆಲ್ಲರ ಸಹಕಾರ ತುಂಬಾ ಅವಶ್ಯಕತೆ ಇದೆ. ನಾನೇ ಆಗ್ಲಿ, ನಮ್ಮ ಮಾಧ್ಯಮದ ಮಿತ್ರರೇ ಆಗ್ಲಿ, ಯಾರು ಎಷ್ಟು ಇದ್ರ ಬಗ್ಗೆ ಪಬ್ಲಿಸಿಟಿ ಮಾಡಿದ್ರು ಕೂಡ ನಿಮ್ಮೆಲ್ಲರ ಸಹಕಾರದಿಂದ ಈ ಒಂದು ಮೌನದ ಕಾರ್ಯ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ತಮ್ಮಲ್ಲಿ ನನ್ನ ಮತ್ತೆ ನನ್ನ ಮನವಿ ಏನಂದ್ರೆ, ಶಿಸ್ತಿನ ಸಿಪಾಯಿಗಳಂತೆ ಫೆಬ್ರವರಿ 10ನೇ ತಾರೀಕು ಒಳಗಡೆ ದಾನಿಗಳ ಹೆಸರು ಪಟ್ಟಿಯನ್ನು ಕೊಡಬೇಕು. ನಾವು ಯಾವ ಒಂದು ಟೈಮ್ ಅನ್ನು ನಿಯೋಜಿಸ್ತೀವೋ ಆ ಟೈಮ್ ಬಂದು ತಾವೆಲ್ಲ ಸಹಕರಿಸಿ ರಕ್ತದಾನ ಶಿಬಿರವನ್ನು ಯಶಸ್ವಿ ಮಾಡಿ ಚಿಂತಾಮಣಿ ಹೆಸರನ್ನ, ಬ್ರ್ಯಾಂಡ್ ಚಿಂತಾಮಣಿಯನ್ನ ರಾಷ್ಟ್ರ ಮಟ್ಟಕ್ಕೆ ತಗೊಂಡು ಹೋಗುವ ಅವಕಾಶ ಮಾಡಬಹುದು. ಆ ಬ್ರ್ಯಾಂಡ್ ಚಿಂತಾಮಣಿ ರಾಷ್ಟ್ರ ಮಟ್ಟದಲ್ಲಿ ಇದ್ದಾಗ ಆ ಒಂದು ಹೆಮ್ಮೆ ತಮಗೆಲ್ಲ ಸೇರತ್ತೆ, ಆ ಕೀರ್ತಿ ತಮಗೆಲ್ಲರಿಗೂ ಸೇರತ್ತೆ. ಸೊ ಪ್ರತಿಯೊಬ್ಬ ಚಿಂತಾಮಣಿ ನಾಗರಿಕರಿಗೆ ಆ ಕೀರ್ತಿ ಸೇರತ್ತೆ ಅಂತ ಹೇಳ್ತಾ, ಇವತ್ತು ತಾವೆಲ್ಲರೂ ಇಲ್ಲಿ ಬಂದು ಮಾಧ್ಯಮ ಮಿತ್ರರೆಲ್ಲ ಸಮಯ ತಗೊಂಡು ಬಂದು ಇವತ್ತಿನ ಭಾಗವಹಿಸಿದ್ದಕ್ಕೆ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಇವತ್ತು ನಾವು ಈ ರೆಡ್ ಕ್ರಾಸ್ ಸಂಸ್ಥೆಯಿಂದ ಇರುವಂತ ನಿಯಮಗಳ ಒಂದು ಪಾಂಪ್ಲೆಟ್ ಅನ್ನ ಮತ್ತು ನಾವು ಇಲ್ಲಿ ಪ್ರಚಾರಕ್ಕಾಗಿ ಮಾಡಿಸಿರುವಂತಹ ಫ್ಲೆಕ್ಸ್ ಅನ್ನು ತಮ್ಮ ಮುಂದೆ ಬಿಡುಗಡೆ ಮಾಡ್ತೀವಿ. ಇಲ್ಲಿ ಸೇರಿರುವಂತಹ ಪ್ರತಿಯೊಬ್ಬರು ನಮ್ಮ ಕಾರ್ಯಕರ್ತರು, ನಮ್ಮ ನಾಯಕರು, ನಮ್ಮ ವಾಲಂಟಿಯರ್ಸ್ ಎಲ್ಲರೂ ಒಂದೊಂದು ಬ್ಯಾನರ್ ಅಲ್ಲಿ ನಿಂತ್ಕೊಂತಾರೆ. ಸೊ ಮಾಧ್ಯಮ ಮಿತ್ರರೇ, ಸ್ವಲ್ಪ ನೀವು ಎತ್ತರವಾದ ಜಾಗದಲ್ಲಿ ನಿಂತ್ಕೊಂಡು ನಮ್ಮ ಕಾರ್ಯಕರ್ತರು ನಮ್ಮ